ಸ್ನೇಹಿತರೆ, ಇವತ್ತು ನಾವು IRCTC ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. IRCTC ಆ್ಯಪ್ನಲ್ಲಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಅಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅದೇ ಯೂಸರ್ ID ಮತ್ತು ಪಾಸ್ವರ್ಡನ್ನು ಮರಳಿ ನಾವು ಲಾಗಿನ್ ಮಾಡಿಬಿಟ್ಟು ಆ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ ಮೂಲಕ ನಾವು ಏನಾದರೂ ಟ್ರೈನ್ ಟಿಕೆಟ್ಸ್ಗಳನ್ನ ಎಲ್ಲ ಬುಕ್ಕಿಂಗ್ ಎಲ್ಲ ಮಾಡ್ಕೋಬಹುದು. ಆ ಒಂದು ಐಡಿನ ನಾವು ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ನಾವು ಏನೇನು ಒಂದು ಮಾಡಬೇಕಾಗುತ್ತೆ, ಏನೇನು ಪ್ರೊಸೆಸ್ ಇರುತ್ತೆ, ಯಾವ ರೀತಿ ನಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು, ಯೂಸರ್ ಐಡಿನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂತೆಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಮೊದಲು ಯೂಸರ್ ಐಡಿನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಪಾಸ್ವರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತೆಲ್ಲ ನಾನು ಹೇಳ್ತೀನಿ. ಯೂಸರ್ ಐಡಿನ ನೀವು ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ನಿಮ್ಮ ಹೆಸರು ಅದರ ಮುಂದ್ಗಡೆ ಏನಾದರೂ ಒಂದು 4 ರಿಂದ 5 ಅಂಕೆಗಳ ನಂಬರ್ಸ್ಗಳನ್ನು ನೀವು ಮಾಡಿಬಿಟ್ಟು ಯೂಸರ್ ಐಡಿ ಅಂತ ಏನು ಆಪ್ಷನ್ ಇರುತ್ತೆ ನಾನು ಹೇಳ್ತೀನಿ, ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಆ ಒಂದು ಯೂಸರ್ ಐಡಿನ ಯಾವ ರೀತಿ ಅಂತ ಯೂಸರ್ ಐಡಿನ ನಾವು ಕ್ರಿಯೇಟ್ ಮಾಡ್ಕೋಬೇಕಂತ ಈಗ ನಾನು ಹೇಳ್ತಾ ಇದ್ದೀನಿ. ಯೂಸರ್ ಐಡಿನ ನೀವು ಒಂದು ನಿಮ್ಮ ಹೆಸರು ಅದರ ಮುಂದ್ಗಡೆ ಒಂದು 4 ರಿಂದ 5 ಅಂಕೆಗಳ ನಂಬರ್ಸ್ಗಳು ಹಾಕಿಬಿಟ್ಟು ಒಂದು ಯೂನಿಕ್ ಆದಂಥ ಯೂಸರ್ ಐಡಿನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಅದು ಆಲ್ರೆಡಿ ಯಾರು ಅದನ್ನು ಯೂಸ್ ಮಾಡಿರಬಾರ್ದು. ಯಾರಾದರೂ ಯೂಸ್ ಮಾಡಿದರೆ ಆ ಯೂಸರ್ ಐಡಿ ಆಲ್ರೆಡಿ ಅವೈಲೇಬಲ್ ಅಂತ ಹೇಳುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವು ಯೂನಿಕ್ ಆದಂಥ ಒಂದು ಯಾರು ಯೂಸ್ ಮಾಡದೆ ಆ ಒಂದು IRCTC ಒಂದು ಏನು ಸಿಸ್ಟಮ್ ಇರುತ್ತೆ ಅಲ್ಲಿ ಯಾರು ಕೂಡ ಯೂಸ್ ಮಾಡದೇ ಇರುವಂಥ ಐಡಿನ ಕ್ರಿಯೇಟ್ ಮಾಡ್ಕೋಬೇಕು. ಮತ್ತು ಪಾಸ್ವರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂತೆಲ್ಲ ನಾನು ಹೇಳ್ತೀನಿ. ಪಾಸ್ವರ್ಡನ್ನು ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಮಿನಿಮಮ್ 11 ಅಂಕೆಗಳ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. 11 ಅಂಕೆಗಳ ಪಾಸ್ವರ್ಡ್ ಅಂದರೆ ಅದರಲ್ಲಿ ನೀವು ನಿಮ್ಮ ಹೆಸರು ಆ್ಯಡ್ ಮಾಡ್ಕೋಬೋದು, ಅದರೊಟ್ಟಿಗೆ ನಂಬರ್ಸ್ಗಳು, ಅದರೊಟ್ಟಿಗೆ ಒಂದು ಸಿಂಬಾಲ್ಸ್ ಇರ್ತಾವಲ್ಲ, $, ಹಿಂಗೆಲ್ಲ ಸಿಂಬಾಲ್ಸ್ ಇರ್ತಾವಲ್ಲ, ಅವುಗಳನ್ನೆಲ್ಲವುಗಳನ್ನ ಸೇರಿಸಿ ನಿಮಗೆ ನೆನಪಿಳೋ ಹಾಗೆ ಒಂದು ಸ್ಟ್ರಾಂಗ್ ಆದಂಥ ಮಿನಿಮಮ್ 11 ಅಂಕೆಗಳ ಅಥವಾ 11 ಡಿಜಿಟ್ಸ್ಗಳ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ. ಮೊದಲು IRCTC ಆ್ಯಪ್ನ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಸ್ನೇಹಿತರೆ. ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಇಲ್ಲಿ ನೋಡಿ IRCTC ಆ್ಯಪ್ನ ಓಪನ್ ಮಾಡ್ಕೋತೀನಿ. ಮಾಡಿಬಿಟ್ಟು ಯಾವ ರೀತಿ ಯೂಸರ್ ID ಮತ್ತು ಪಾಸ್ವರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿ ಮೊದಲು ಈ ರೀತಿ ಪರ್ಮಿಷನ್ಸ್ಗಳನ್ನ ಕೇಳಿದರೆ ಅಲೌ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಅಲರ್ಟ್ ಬರ್ತಾ ಇದೆ. ಇಲ್ಲಿ ಇದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥದ್ದು. ಇದಕ್ಕೆ ನಾನು ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಅಂದರೆ ಆಧಾರ್ ಕಾರ್ಡ್ ನೀವು ಈ ಆ್ಯಪ್ನಲ್ಲಿ ಲಿಂಕ್ ಮಾಡಬೇಕಾಗುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ನಂತರದಲ್ಲಿ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಕಡೆಗೆ ಲಾಗಿನ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ರಿಜಿಸ್ಟರ್ ಯೂಸರ್ ಅಂತ ಇದೆ. ನೀವು ಮೊದಲ ಬಾರಿ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ರೆ ಇಲ್ಲಿ ರಿಜಿಸ್ಟರ್ ಯೂಸರ್ ಅಂತ ಒಂದು ಆಪ್ಷನ್ ಇದೆ ರೆಡ್ ಕಲರ್ನಲ್ಲಿ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಒಂದು ಮೆನು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಮತ್ತೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿಯೂ ಕೂಡ ನೀವು ಆಧಾರ್ ಕಾರ್ಡ್ನ ಕಂಪಲ್ಸರಿಯಾಗಿ ಲಿಂಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಏನೇನು ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಅಂತ ನಾವು ಮೊದಲು ನೋಡೋಣ. ಯೂಸರ್ ನೇಮ್ ಅಂತ ಇದೆ ಸ್ನೇಹಿತರೆ. ನಾನು ಹೇಳೋ ಹಾಗೆ ನೀವು ಯೂಸರ್ ನೇಮ್ನ ಕ್ರಿಯೇಟ್ ಮಾಡ್ಕೋಬೇಕು. ನೀವು ಯೂಸರ್ ನೇಮ್ ಇಮೇಲ್ ID ಇಸ್ ಅವೈಲೇಬಲ್ ಅಂತ ಆ ಒಂದು ಯೂಸರ್ ನೇಮ್ನ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಈ ಬಾಕ್ಸ್ನಲ್ಲಿ ಯೂಸರ್ ನೇಮ್ನ ಹಾಕಬೇಕಾಗುತ್ತೆ. ನಂತರದಲ್ಲಿ ಫುಲ್ ನೇಮು ಪಾಸ್ವರ್ಡ್ ಅಂತ ಇದೆ. ಫುಲ್ ನೇಮ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಸೇಮ್ ಟು ಸೇಮ್ ಈ ಫುಲ್ ನೇಮ್ನ ಹಾಕಿಬಿಟ್ಟು ಪಾಸ್ವರ್ಡನ್ನು ನೀವು ನಾನು ಹೇಳಿದ್ನೆಲ್ಲ 11 ಅಂಕೆಗಳ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಬಿಟ್ಟು ಹಾಕಿ ನಂತರದಲ್ಲಿ ಫೋನ್ ನಂಬರು ಇಮೇಲ್ ID ಎಲ್ಲ ಹಾಕಿಬಿಟ್ಟು ನಾವು ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅಂತ ನೋಡೋಣ. ಇಲ್ಲಿ ಯೂಸರ್ ನೇಮ್ನ ನಾನು ಫಿಲ್ ಮಾಡ್ಕೋತೀನಿ. ಮತ್ತು ಫುಲ್ ನೇಮ್ ಅಂದರೆ ನಮ್ಮ ಆಧಾರ್ ಕಾರ್ಡ್ನಲ್ಲಿ ಇರೋ ಹಾಗೆ ಫುಲ್ ನೇಮ್ನ ಹಾಕಬೇಕಾಗುತ್ತೆ. ಯೂಸರ್ ನೇಮ್ ಅಂತ ಏನಿದೆ ಅಲ್ಲಿ ನಾನು ಹೇಳಿದ್ನಲ್ಲ ಆ ಒಂದು ಯೂಸರ್ ನೇಮ್ನ ಯೂನಿಕ್ ಆದಂಥ ಯೂಸರ್ ನೇಮ್ನ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ನಾನು ಪಾಸ್ವರ್ಡ್ ಕೂಡ ಹಾಕಿದ್ದೀನಿ. ಇಲ್ಲಿ ನೋಡಿ 11 ಅಂಕೆಗಳ ಒಂದು ಪಾಸ್ವರ್ಡ್ ಕೂಡ ನಾನು ಹಾಕಿದ್ದೀನಿ. ಸ್ಟ್ರಾಂಗ್ ಅಂತ ಇಲ್ಲಿ ಬರ್ತಾ ಇದೆ. ಆ ನಂತರದಲ್ಲಿ ಫೋನ್ ನಂಬರ್ನೆಲ್ಲ ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೋಡ್ ಇದೆ ಸ್ನೇಹಿತರೆ. ಈ ಬಾಕ್ಸ್ನಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕಬೇಕಾಗುತ್ತೆ. ಸೇಮ್ ಟು ಸೇಮ್ ಯಾವ ರೀತಿ ಇದೆ ಅದೇ ರೀತಿ ಹಾಕಬೇಕಾಗುತ್ತೆ. ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲು, ಸ್ಮಾಲ್ ಇದ್ದರೆ ಸ್ಮಾಲು, ನಂಬರ್ಸ್ ಎಲ್ಲ ಇದ್ದರೆ ನಂಬರ್ಸ್ನು ಹಾಕಬೇಕಾಗುತ್ತೆ. ಸಿಂಬಾಲ್ ಇದ್ದರೆ ಸಿಂಬಾಲ್ ಎಲ್ಲ ಈ ರೀತಿ ನೋಡಿ ಯಾವ ರೀತಿ ಇದೆ ಅದೇ ರೀತಿ ಸೇಮ್ ಟು ಸೇಮ್ ಹಾಕಿಬಿಟ್ಟು ನಂತರದಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಯುವರ್ ಇಮೇಲ್ ID ಮತ್ತು ಯುವರ್ ಫೋನ್ ನಂಬರ್ ವಿಲ್ ಬಿ ವೆರಿಫೈಡ್ ನೆಕ್ಸ್ಟ್ ಪ್ರೆಸ್ ಓಕೆ ಅಂತ ಕೇಳ್ತಾ ಇದೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಂಡು ಅಂದರೆ ಫೋನ್ ನಂಬರ್ ಹಾಗೂ ಇಮೇಲ್ ID ಎರಡನ್ನೂ ಕೂಡ ವೆರಿಫೈ ಮಾಡುತ್ತೆ. ಯಾವ ರೀತಿ ವೆರಿಫೈ ಮಾಡುತ್ತೆ ಅಂದರೆ OTP ಮೂಲಕ ವೆರಿಫೈ ಮಾಡುತ್ತೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಫೋನ್ ನಂಬರ್ಗೆ ಹಾಗೂ ಇಮೇಲ್ IDಗೆ ಎರಡೂ ಕಡೆ OTP ಬಂದಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಹೇಳ್ತೀನಿ ಯಾವ ರೀತಿ ಅಂತ. ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೊಬೈಲ್ ನಂಬರ್ OTP ಎಂಟರ್ OTP ಅಂತ ಇದೆ. ಕೆಳಗಡೆ ಇಮೇಲ್ ID ಇಲ್ಲಿ ನೋಡಿ ಇಲ್ಲಿ ಇಮೇಲ್ ID OTP, ಇಲ್ಲಿ ಮೊಬೈಲ್ನ SMS ಬಂದಿರುವಂಥ OTP ಹಾಗೂ ಇಮೇಲ್ನಲ್ಲಿ ಬಂದಿರುವಂಥ ಎರಡು OTPನ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಮೊಬೈಲ್ನಲ್ಲಿ ಬಂದಿರುವಂಥ OTP ಮತ್ತು SMS ಬಂದಿರುವಂಥ OTPನ ಹಾಕಿಬಿಟ್ಟು ವೆರಿಫೈ ಇಮೇಲ್ ಆ್ಯಂಡ್ ಮೊಬೈಲ್ ವಿತ್ OTP ಅಂತ ಇಲ್ಲಿ ಆಪ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ವೆಲ್ಕಮ್ ಟು ಅಂತ ಬರ್ತಾ ಇದೆ. ಇಲ್ಲಿ ನಮ್ಮ ಹೆಸರು ಎಲ್ಲ ಬರ್ತಾ ಇದೆ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ
ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಫರ್ದರ್ ಡೀಟೇಲ್ಸ್ನ ಹಾಕ್ಬೇಕಾಗುತ್ತೆ. ಅಂದರೆ ನಮ್ಮ ಅಡ್ರೆಸ್ನೆಲ್ಲ ಹಾಕ್ಬೇಕಾಗುತ್ತೆ, ಪಿನ್ ಕೋಡು, ನಾವು ಮೇಲ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡಬೇಕು ಜೆಂಡರ್ನ. ನಂತರದಲ್ಲಿ ಇಲ್ಲಿ ಡೇಟ್ ಆಫ್ ಬರ್ತ್ ನೋಡ್ಬೋದು. ಈ ಕ್ಯಾಲೆಂಡರ್ ಮೂಲಕ ನಮ್ಮ ಡೇಟ್ ಆಫ್ ಬರ್ತ್ನ ಇನ್ನೊಂದು ವಿಷಯ ಏನು ಅಂದರೆ ಡೇಟ್ ಆಫ್ ಬರ್ತ್ನು ಕೂಡ ನೀವು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕಬೇಕಾಗುತ್ತೆ. ಯಾಕೆಂದರೆ ಮುಂದುವರೆದು ನೀವು ಆಧಾರ್ ಕಾರ್ಡ್ನ ಲಿಂಕ್ ಮಾಡೋ ಸಮಯದಲ್ಲಿ ಇದು ತೊಂದರೆ ಆಗಬಾರ್ದು ಅಂತ ಇಲ್ಲಿ ಅದಕ್ಕಾಗಿ ನಾನು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಇಲ್ಲಿ ಅದೇ ರೀತಿ ಸೇಮ್ ಟು ಸೇಮ್ ಡೇಟ್ ಆಫ್ ಬರ್ತ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಅಡ್ರೆಸ್ನ ನಿಮ್ಮ ಒಂದು ಏರಿಯಾ, ನಿಮ್ಮ ಊರು, ನಿಮ್ಮ ಒಂದು ಏನು ತಾಲೂಕು ಜಿಲ್ಲೆ ಏನಿರುತ್ತೆ ಎಲ್ಲ ಫರ್ದರ್ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಪಿನ್ ಕೋಡ್ನೆಲ್ಲ ಹಾಕಬೇಕಾಗುತ್ತೆ. ಇಲ್ಲಿ ಎಂಟರ್ ಸಿಟಿ ಅಂತ ಪಿನ್ ಕೋಡ್ ಹಾಕಿದ ತಕ್ಷಣದಲ್ಲಿ ಸಿಟಿ ಆಟೋಮೆಟಿಕ್ಕಾಗಿ ಬೆಲ್ಗಾಮ್ ಅಂತ ತೊಗೊಂಡಿದೆ. ನಂತರದಲ್ಲಿ ಇಲ್ಲಿ ಪೋಸ್ಟ್ ಆಫೀಸ್ನೆಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮಾಡಿಬಿಟ್ಟು ರಾಜ್ಯವನ್ನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಂತರದಲ್ಲಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಫೈನಲ್ ಸ್ಟೇಜ್ಗೆ ಬಂದಿದೆ ನೋಡ್ಬೋದು. ಕಾಂಗ್ರ್ಯಾಚುಲೇಷನ್ಸ್, ಯುವರ್ ಯೂಸರ್ ಪ್ರೊಫೈಲ್ ಈಸ್ ಕಂಪ್ಲೀಟ್ ನಾವು ಕ್ಲಿಕ್ ಓಕೆ ಟು IRCTC ಅಂತ ಬರ್ತಾ ಇದೆ. ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ನಾನು ಈಗ ಯೂಸರ್ ID ಮತ್ತು ಪಾಸ್ವರ್ಡ್ ಎರಡನ್ನೂ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಓಕೆನಾ, ಅದೇ ಯೂಸರ್ ID ಮತ್ತು ಪಾಸ್ವರ್ಡ್ ಎರಡನ್ನ ತೊಗೊಂಡ್ಬಿಟ್ಟು IRCTC ಆ್ಯಪ್ನಲ್ಲಿ ನಾವು ಲಾಗಿನ್ ಮಾಡಬೇಕಾಗುತ್ತೆ. ಹೇಳ್ತೀನಿ ನೋಡಿ, ಇದನ್ನು ಕ್ಲೋಸ್ ಮಾಡಿಬಿಟ್ಟು ನಿಮಗೆ ಸಂಪೂರ್ಣ ಅಂತ ಯಾವ ರೀತಿ ಲಾಗಿನ್ ಮಾಡೋದು ಅಂತಲೂ ಕೂಡ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇದನ್ನು ನಾನು ಮೊದಲು ಕ್ಲೋಸ್ ಮಾಡ್ಕೊತೀನಿ. ಕ್ಲೋಸ್ ಮಾಡಿಬಿಟ್ಟು IRCTC ಆ್ಯಪ್ನ ಮತ್ತೆ ಓಪನ್ ಮಾಡ್ಕೊಳ್ಳೋಣ. IRCTC ಆ್ಯಪ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎರಡನ್ನೂ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಯೂಸರ್ ನೇಮ್ ಅಂದರೆ ನೀವು ಯೂನಿಕ್ ಆದಂಥ ಯೂಸರ್ ನೇಮ್ನ ಕ್ರಿಯೇಟ್ ಮಾಡಿರ್ತೀರ. ಪಾಸ್ವರ್ಡ್ ಅಂದರೆ 11 ಅಂಕೆಗಳ ಪಾಸ್ವರ್ಡ್ ನಾನು ಹೇಳಿದ್ನಲ್ಲ ಅದೇ ಪಾಸ್ವರ್ಡನ್ನು ನಾನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಯೂಸರ್ ನೇಮ್ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ಮೊದಲು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿಬಿಟ್ಟು ನೀವು ನಂತರದಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿಬಿಟ್ಟು ನಂತರದಲ್ಲಿ ನೀವು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಪಿನ್ನನ್ನು ಸೆಟ್ ಮಾಡೋದಕ್ಕೆ ಹೇಳುತ್ತೆ. 4 ಅಂಕೆಗಳ ಒಂದು ಪಿನ್ ಅಂದರೆ ಲಾಗಿನ್ ಪಿನ್ನನ್ನು ಸೆಟ್ ಮಾಡೋದಕ್ಕೆ ಹೇಳುತ್ತೆ. ಸೆಟ್ ಮಾಡಿಬಿಟ್ಟು ನೀವು ಆ್ಯಪ್ನ ಲಾಗಿನ್ ಮಾಡಿಬಿಟ್ಟು ನೀವು ಸಂಪೂರ್ಣವಾಗಿ ನಿಮ್ಮ ಒಂದು ಟಿಕೆಟ್ಸ್ಗಳನ್ನ ಬುಕಿಂಗ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್